Fourth enlightenment, fourth noble truth what Buddha said is Magga. ಮಗ್ಗ ಅಂತ ಅವರಂದ್ರೆ ಅದರದ್ದು ಮೀನಿಂಗ್ ಏನಂದ್ರೆ ಮಾರ್ಗ, ಮಾರ್ಗ, ಅಥವಾ ಯು ಕ್ಯಾನ್ ಸೇ ಇಟ್ ಆಸ್ ಅ ಫುಡ್ ಫಾರ್ ಎನ್ಲೈಟನ್ಮೆಂಟ್, ಫುಡ್ ಫಾರ್ ಎನ್ಲೈಟನ್ಮೆಂಟ್, ಎನ್ಲೈಟನ್ಮೆಂಟ್. ನೋಡು, ಒಂದನೇ ಸತ್ಯ ದುಃಖ, ನೀನು ಅವಾಯ್ಡ್ ಮಾಡಕ್ ಆಗಲ್ಲ. ಇದ್ರ ದುಃಖ ಪಡ್ಲೇಬೇಕು, ನೀ ಹುಟ್ಟಿ ಅಂದ್ಮೇಲೆ ದುಃಖ ಪಡಬೇಕು. ನಿನಗೆ ಬೇರೆ ಆಪ್ಷನ್ಸ್ ಇಲ್ಲ. ಚಿಂತೆ ಮಾಡ್ಬೇಡ, ನೀ ದುಃಖಿ ಅದಿ ಅಂದ್ರೆ ಅಳಕ್ ಹೋಗ್ಬೇಡ, ನೀ ದುಃಖಿ ಇರಬೇಕು, ನೀ ಚಿಂತೆ ಮಾಡಕ್ ಹೋಗ್ಬೇಡ. ಎರಡನೇದ್ದು ಏನಂತಂದ್ರ, ಎರಡನೇ ಸದ್ಯ ಏನಂದ್ರ ದೇರ್ ಇಸ್ ಅ ಫುಡ್ ಫಾರ್ ದುಃಖ. ದುಃಖಕ್ಕೆ ಕಾರಣಗಳಿವೆ, ದುಃಖಕ್ಕೆ ಕಾರಣಗಳಿವೆ. ಆ ದುಃಖಕ್ಕೆ ಕಾರಣಗಳೇನದವಲ್ಲ, ಡಿಸೈರ್, ಥಾಟ್, ಎಕ್ಸ್ಪೆಕ್ಟೇಷನ್ಸ್, ಈ ದುಃಖಕ್ಕೆ ಕಾರಣಗಳೇನದವಲ್ಲ ಇವು ನೆವರ್ ಫುಲ್ಫಿಲ್ಲಿಂಗ್ ಅದಾವ. ದುಃಖಕ್ಕೆ ಕಾರಣಗಳದಾವ, ದುಃಖಕ್ಕೆ ಕಾರಣಗಳದಾವ. ನೀ ದುಃಖಿ ಅದೇ ಅಂದ್ರ ಅನ್ಅವಾಯ್ಡೇಬಲ್, ನೀ ದುಃಖಿ ಇರ್ಲೇಬೇಕು ನೀ. ಬಟ್ ನಿನ್ನ ಪ್ರತಿಯೊಂದು ದುಃಖಕ್ಕೆ ಕಾರಣಗಳದಾವ. ಮೂರನೇದು ಏನ್ ಹೇಳಿದಾರ, ಎನ್ಲೈಟನ್ಮೆಂಟ್, ಎನ್ಲೈಟನ್ಮೆಂಟ್ ಅಥವಾ ಮುಕ್ತಿ ಅಥವಾ ನಿರ್ವಾಣ, ನಿರ್ವಾಣ. ಮೂರನೇದು ಇದು ನಿನಗೆ ಸಿಗ್ತದೆ, ಇದು ಚಿಂತೆ ಮಾಡ್ಬೇಡ. ಲವ್, ನೀ ಎಲ್ಲರನ್ನು ಪ್ರೀತಿ ಮಾಡ್ತಾವ, ನಿನಗೆ ಸಿಗ್ತದ. ಬಟ್ ನಾಲ್ಕನೇದು ಏನಿದು, ಫುಡ್ ಫಾರ್ ಲವ್, ಫುಡ್ ಫಾರ್ ಮುಕ್ತಿ, ಫುಡ್ ಫಾರ್ ಎನ್ಲೈಟನ್ಮೆಂಟ್, ಫುಡ್ ಫಾರ್ ಮೋಕ್ಷ. ಏನು ಫುಡ್? ಅದು ಮಾರ್ಗ, ದಟ್ ಇಸ್ ಅ ಪಾತ್, ಪಾತ್ ಅಂತ. ಅದು ಮಧ್ಯಮ ಮಾರ್ಗ ಅಂತ ಬುದ್ಧ ಹೆಸರಿಟ್ಟ. ಇವು ನೋಡು, ಮಾರ್ಗ ಅಂದ ತಕ್ಷಣ ಎಷ್ಟು ಖುಷಿ ಆಗ್ತದ. ಒಂದನೇದು ನೋಡು ಎಷ್ಟು ಚಂದ ಇದೆ, ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಬಹಳ ಡಿಫಿಕಲ್ಟ್ ಇಲ್ಲ ಬುದ್ಧಂದು, ಬಹಳ ಈಸಿ ಐತಿ. ಅದಕ್ಕೆ ಅವನ್ನ ದೊಡ್ಡ ದೊಡ್ಡ ಪಂಡಿತರು ಹೇಟ್ ಮಾಡಿದ್ರು. ಏನೋ ಮರೆ ಯೋಗಾಸನ ಮಾಡಲ್ಲ, ಪ್ರಾಣಾಯಾಮ ಮಾಡಲ್ಲ, ಏನ್ ದಾನ ಧರ್ಮ ಏನು ಮಾಡಲ್ಲ, ನೀವು ಮೋಕ್ಷ ಸಿಕ್ಬಿಡ್ತಾನೋ ಆಮೇಲೆ. ಪಿತ್ರಾರ್ಜಿತರನ್ನ ಪೂಜೆ ಮಾಡಂಗಿಲ್ಲ, ವಿಧಿ ವಿಧಾನಗಳಿಲ್ಲ, ಸಂಸ್ಕೃತಿಗಳಿಲ್ಲ, ಸಂಸ್ಕಾರ ಇಲ್ಲ, ಪೂಜಾ ಪುನಸ್ಕಾರಗಳಿಲ್ಲ, ಭಯ ಭಕ್ತಿ ಇಲ್ಲ, ಏನೂ ಇಲ್ಲ, ಏನು ಮಾಡ್ಲಾರ್ದು ನಿಮ್ ಮುಕ್ತಿ ಸಿಗುತ್ತಾನ ಅಂತ ಮಂದಿ ಬುದ್ಧನ ಹೇಟ್ ಮಾಡಿದ್ರು. ಬುದ್ಧ ಎಷ್ಟು ಚಂದ ಹೇಳಿದ್ರು, ಮುಕ್ತಿಗೆ ಮಾರ್ಗ ಸಣ್ಣದದ, 8, 8 ಫೋಲ್ಡ್ ಪಾತ್ ಅಂತ, 8 ಫೋಲ್ಡ್ ಪಾತ್, ಅಷ್ಟಾಂಗ ಮಾರ್ಗ. ಏನಂತರ ಬರ್ತೀವಿ ಅಷ್ಟಾಂಗ. ಇದನ್ನ ಮನೆಯೊಳಗೆ ಚಾರ್ಟ್ ಹಾಕ್ಬಿಡ್ರು. ಈಗ ಏನ್ ಹೇಳಕತ್ತಿಲ್ಲ 8 ಅದಾವಲ್ಲ ಇವು, ಇವನ್ ಚಾರ್ಟ್ ಹಾಕ್ಬಿಟ್ರೆ ಮನೆಯೊಳಗೆ ದಿನ ನೆನಪು ಮಾಡ್ರಿ ಇವನು. ಅಷ್ಟಾಂಗ ಮಾರ್ಗ ಅಂತ. ಅಷ್ಟಾಂಗ ಮಾರ್ಗ ಒಂದೇದೇನಂದ್ರೆ ರೈಟ್ ಅಂಡರ್ಸ್ಟ್ಯಾಂಡಿಂಗ್. ಎಷ್ಟು ಚಂದ ಹೇಳ, ಏನಾರ ಮಾಡು ಸರಿಯಾಗಿ ತಿಳ್ಕೋ. ಫಸ್ಟ್ ಸರಿಯಾದ ತಿಳುವಳಿಕೆ, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಸಾಕ್. ನೀ ಏನ್ ಮಾಡಕತ್ತಿಲ್ಲ ಅದು ನಿನಗೆ ಅರ್ಥ ಆಗಿರ್ಲಿ, ಸುಮ್ಸುಮ್ನೆ ಮಾಡ್ಬೇಡ. ಎರಡನೇದು ರೈಟ್ ಇಂಟೆನ್ಷನ್, ರೈಟ್ ಇಂಟೆನ್ಷನ್. ನೀ ಏನೇ ಮಾಡು ಒಳಗಡೆ ಹೃದಯದಿಂದ ಅದು ಸರಿ ಇರ್ಲಿ, ಏನಾದ್ರೂ ಮಾಡಿ ಅದು ಸರಿ ಇರ್ಲಿ, ರೈಟ್ ಇಂಟೆನ್ಷನ್ಸ್. ಮುಂದನೇದ್ದು, ಮೂರನೇದ್ದು ರೈಟ್ ಸ್ಪೀಚ್, ರೈಟ್ ಸ್ಪೀಚ್. ಮಾತಾಡ್ತೀಯಲ್ಲ ಸರಿಯಾಗಿ ಮಾತಾಡು, ದುಃಖ ಕೊಡಂಗ ಮಾತಾಡಬೇಡ, ಆಸೆ ಹುಟ್ಟಿಸುವಂಗ ಮಾತಾಡಬೇಡ, ಸುಮ್ನೆ ಡಿಮೋಟಿವೇಟ್ ಮಾಡಬೇಡ, ಸುಮ್ನೆ ಮೋಟಿವೇಟ್ ಮಾಡಬೇಡ. ಸರಿಯಾದದ್ದನ್ನ ಮಾತಾಡು, ಸತ್ಯವನ್ನ ಮಾತಾಡು, ಇದ್ದಿದ್ದನ್ನ ಹೇಳು. ಅದ ಚುಚ್ಚಿ ಮಾತಾಡೋದಂಥದ್ದು ಅಂತದಿಂಥದ್ದು ಬೇಡ. ಫಾಲ್ಸ್ ಪ್ರಾಮಿಸಸ್ ಬೇಡ. ಬಾಯಿ ತೆಗದಿ ಅಂದ್ರೆ ಖುಷಿ ಆಗ್ಬೇಕು. ನೀವ್ ಮಾತಾಡ್ತಿಲ್ಲ ಅಂತಂದ್ರೆ ಇನ್ನೊಬ್ಬರಿಗೆ ಯಾಕಪ್ಪ ಮಾತಾಡ್ತಿಲ್ಲ, ಬಾಯಿ ತೆಗಿರಿ ಅಂತ ಅನಿಸ್ಬೇಕು. ಮಾತಾಡಕತ್ತಿದ್ ನೋಡೋ ಮರ ಮುಚ್ಚರು ಬಾಯಿ ಅಂತ ಅನಿಸ್ಬಾರ್ದು. ರೈಟ್ ಸ್ಪೀಚ್ ಮೂರನೇದ್ದಾಯ್ತು. ನಾಲ್ಕನೇದ್ದು ರೈಟ್ ಆಕ್ಷನ್, ರೈಟ್ ಆಕ್ಷನ್. ಏನೇ ಕರ್ಮ ಮಾಡು, ಏನೇ ಕೆಲಸ ಮಾಡು, ಸರಿಯಾದ ಕೆಲಸವನ್ನ ಮಾಡು. ಆ ಸರಿ ತಪ್ಪು ಯಾವ್ದಂತೇಳಿ ಇನ್ನೊಂದು ಹೇಳ್ತೀನಿ, ನಾ ಹೇಳ್ತೀನಿ, ಬುದ್ಧ ಹೇಳಕತ್ತಿಲ್ಲ, ನಾನು ನಿಮ್ಗೆ ಹೇಳ್ತೀನಿ. ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತೈತಿ. ಅದ್ರ ಮೇಲೆ ದೊಡ್ಡ ದೊಡ್ಡ ಲೆಕ್ಚರ್ ಕೊಡೋದ ಅವಶ್ಯಕತೆ ಇಲ್ಲ. ಯಾವ್ದು ಸರಿ ಕರ್ಮ, ಯಾವ್ದು ಸರಿ ತಪ್ಪು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗೆಲ್ಲ ಗೊತ್ತೈತಿ. ಯಾರು ಅಂತಾರೆ ಸರ್ ನನಗದು ಸರಿ ಅಂತ ಗೊತ್ತಾಗ್ಲಿಲ್ರಿ ಅಂತ, ನನಗೆ ಏನ್ ಗೊತ್ತಾಗ್ಲಿಲ್ಲ. ಅಷ್ಟು ಸರಿ ಅಂತ ಗೊತ್ತಾಗಲ್ಲ ನಿಮ್ಗೆ, ಗೊತ್ತಾಗಿರ್ತೈತಿ, ನೀ ಇಗ್ನೋರ್ ಮಾಡಿದೆ ಅದನ್ನ. ಸರ ಹಿಂಗ್ ಹೊಂಟಿದ್ನರಿ ಅವ್ರಿಗೆ ಹಿಂಗ್ ಅನ್ಬೇಕಂತ ನನಗೆ ಅಷ್ಟು ಗೊತ್ತಾಗ್ಲಿಲ್ಲ ನೋಡ್ರಿ. ಇಲ್ಲ, ಹೆಂಗ್ ಗೊತ್ತಾಗಂಗಿಲ್ಲ? ಸರಿ ಯಾವ್ದು ತಪ್ಪು ಯಾವ್ದು ಅಂತ ಗೊತ್ತಾಗಂಗಿಲ್ಲ. 3 ಲಕ್ಷ ಕೋಟಿ
ಜೀವರಾಶಿಗಳೊಳಗಡೆ ಅತ್ಯಂತ ಚಲೋ ಬ್ರೇನ್ ಇರ್ತಕ್ಕಂಥ ಜೀವರಾಶಿ ಅಂದ್ರ ಮನುಷ್ಯ. ಈ ಮನುಷ್ಯನಿಗೆ ಸರಿ ತಪ್ಪುದ ಐಡಿಯಾ ಇರಂಗಿಲ್ಲ. ಅದು ಅವನ ಇಗ್ನೋರೆನ್ಸ್. ನಾನಂತೂ ಕಂಡಿದ್ದೀನಿ ಹೇಳ್ತಾ. ನನಗೆ ಎಷ್ಟೋ ಸತೆ ಅನಿಸ್ತಿರ್ತೈತಿ ಇಷ್ಟು ಗೊತ್ತಾಗ್ಲಿಲ್ಲ ನನಗಂತೇಳಿ. ಆಮೇಲೆ ಅವ್ರು ಗೊತ್ತಾಗಿರ್ತಿಲ್ಲ. therefore I will not tell you what is right meaning, what is a wrong meaning. Right and wrong we know everyone. ಬಹಳ ಯೋಚನೆ UHV ಒಳಗೆ ಹೇಳ್ತೈತಿ, ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್ ಒಳಗಡೆ ರೈಟ್ ರಾಂಗ್ ಬಗ್ಗೆ ಬಹಳ ಚಿಂತೆ ಮಾಡಿ. ನ್ಯಾಚುರಲ್ ಅಕ್ಸೆಪ್ಟೆನ್ಸ್ ಅಂತ ಆಮೇಲೆ ಇನ್ನೊಂದು ಕ್ಲಾಸ್ ಒಳಗೆ ಹೇಳ್ತೀನಿ. ನ್ಯಾಚುರಲ್ ಅಕ್ಸೆಪ್ಟೆನ್ಸ್ ಅಂದ್ರೆ ನೀ ಕುಂತ್ಕೋ, ಅದನ್ನ ಯೋಚನೆ ಮಾಡು ಮನಸ್ಸೊಳಗಡೆ. ಯಾರನ್ನ ಕೇಳ್ಬೇಡ, ಯಾವ ಬುಕ್ನು ಓದ್ಬೇಡ, ಏನು ಮಾಡ್ಬೇಡ, ಸುಮ್ ಕುಂತ್ಕೋ, ಅದನ್ನ ಯೋಚನೆ ಮಾಡು ಮನಸ್ಸೊಳಗ. ಅದು ಸರಿನೋ ತಪ್ಪು ಅಂತ ನೀ ಯೋಚನೆ ಮಾಡು. ನಿನಗದು ಗೊತ್ತಾಗ್ತೈತಿ ಅದು ಸರಿ, ಇದು ತಪ್ಪು ಅಂತೇಳಿ. ಅಷ್ಟೇ. ಬಹಳ ಇಂಟೆನ್ಸಿಫೈ ಹೇಳಕತ್ತಿನ. ಇಷ್ಟೇ ಐತಿ ಜಗತ್ತೊಳಗೆ. ನೀ ಎಷ್ಟೇ ಸಣ್ಣವಿರು, ಎಷ್ಟೇ ದೊಡ್ಡವಿರು, ನಿನಗದು ಗೊತ್ತಾಗುತ್ತೆ ಅದು ಸರಿ ಯಾವುದು ತಪ್ಪು ಯಾವುದು ಅಂತೇಳಿ. ಅದೇನು 18 ವರ್ಷ ಆದ್ಮೇಲೆ ಸರಿ ತಪ್ಪು ಗೊತ್ತಾಗುತ್ತಾ? 18ಕ್ಕಿಂತ ಮುಂಚೆ ಸಣ್ಣ ಹುಡುಗಿದ್ದಾಗ ಗೊತ್ತಾಗಂಗಿಲ್ಲ. ಏನ್ ಚಿಂತೆ ಮಾಡ್ಬೇಡ. ಪ್ರತಿಯೊಬ್ಬ ವ್ಯಕ್ತಿಗೂ ಸರಿಯಾದ ತಪ್ಪದು ಗೊತ್ತಾಗುತ್ತೆ. therefore you do only right actions, do right speech, right intention, right understanding. ಐದನೇದದ ಬಹಳ ಇಂಪಾರ್ಟೆಂಟ್, ರೈಟ್ ಲೈವ್ಲಿಹುಡ್ ಅಂತ. ಅಯ್ಯಪ್ಪ, ಇದು ಅಂತೂ ವಿಚಿತ್ರ ನೋಡು. ರೈಟ್ ಲೈವ್ಲಿಹುಡ್ ಬಹಳ ಅಂದ್ರೆ ಬಹಳ ಬೆಸ್ಟ್ ಐತಿ. ರೈಟ್ ಲೈವ್ಲಿಹುಡ್ ಅಂದ್ರ ನಿನ್ನ ಜೀವನ ಶೈಲಿ ಸರಿಯಾಗಿರ್ಲಿ. ನೋಡು, ಸರಿಯಾದ ಜೀವನ ಶೈಲಿ ಯಾವುದು? ನಾನು ನಿನಗೆ ಹೇಳಂಗಿಲ್ಲ, ಬ್ಯಾರೆದವ್ರನ್ನು ನೀನ್ ಕೇಳಬೇಡ. ಮುಂಜಾನೆ ಎಷ್ಟಕ್ಕೆ ಎದ್ರ ಒಳ್ಳೆಯದು, ಜಳಕ ಮಾಡಬೇಕು ಬ್ಯಾಡೋ, ಹಲ್ಲು ತಿಕ್ಕಬೇಕು ಬ್ಯಾಡೋ, ನಾಷ್ಟ ಹೆವಿ ಮಾಡ್ಬೇಕೇನು ಲೈಟ್ ಆಗಿ ಮಾಡಬೇಕು, ಊಟ ಹೆವಿ ಮಾಡಬೇಕು ಲೈಟ್ ಆಗಿ ಮಾಡಬೇಕು, ಸಾಯಂಕಾಲ ವಿಪರೀತ ಹೋಟೆಲ್ದಾಗ ಉಣ್ಲೋ ಬ್ಯಾಡೋ, ರಾತ್ರಿ ಹೆವಿ ಊಟ ಮಾಡಿ ಮಲ್ಕೊಳ್ಳೋ ಬ್ಯಾಡೋ, ಉಪ್ಪು ಖಾರ ಜಾಸ್ತಿ ತಿನ್ಲೋ ಕಡಿಮೆ ತಿನ್ಲೋ, ಇವು ಯಾವ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಲೈವ್ಲಿಹುಡ್ ಅಂದ್ರೆ ಜೀವನ ಶೈಲಿ, ಸರಿಯಾದ ಜೀವನ ಶೈಲಿಯನ್ನು ಹೊಂದು. ಸರ್, ಬೆಳಿಗ್ಗೆ ಜಲ್ದಿ ಎದ್ರೆ ಚಲೋ ಅನ್ರಿ ಸರ್, ಲೇಟ್ ಆಗಿದ್ರೆ ಚಲೋ ಅನ್ರಿ ಸರ್? ಸುಮ್ ಕುಂತ್ಕೋ, ನೀ ಕ್ವಶನ್ ಕೇಳ್ಕೋ, ನಿನಗೆ ಯಾವ್ದು ಚಲೋ ಅನ್ಸುತ್ತದ. ನಾನೇನು ತಪ್ಪು ಹೇಳಕತ್ತಿಲ್ಲ. ನನಗ ಲೇಟಾಗಿ ಎದ್ರ ಚಲೋ ಅನ್ಸುತ್ರಿ ಅಂದ್ರೆ ಕುಂದ್ರು ಯೋಚನೆ ಮಾಡಿ, ನನಗೆ ಹೇಳಕೋಬೇಡ, ನಿನಗೆ ಅನ್ಸುತ್ತದ. ಹೌದಾ? ಅದ್ ಇನ್ನೊಬ್ರಿಗೆ ಹೇಳಿ ಪ್ರೂವ್ ಮಾಡಕ್ ಹೋಗ್ಬೇಡ. ನಾ 11 ಕೇಳ್ತೀನ್ರಿ, ನಾ ಭಾರಿ ಇದೀನ್ರಿ, ನಾ ಮುಂಜಾನೆ 4 ಕೇಳ್ತೀನ್ರಿ, ನಾ ಭಾರಿ ಇದೀನ್ರಿ, ಹೇಳಕ್ ಹೋಗ್ಬೇಡ. ಅದನ್ನ ಸುಮ್ ಕುಂತ್ಕೋ, ಯೋಚನೆ ಮಾಡು, ವಿಚ್ ಈಸ್ ದ ರೈಟ್ ಜೀವನ ಶೈಲಿ, ಅದನ್ನ ಅಡಾಪ್ಟ್ ಮಾಡ್ಕೊ. ದಟ್ ಈಸ್ ರೈಟ್ ಲೈವ್ಲಿಹುಡ್. ಆರಾಮಾಗಿ ಇರು, ಸಣ್ಣಗೆ ಮಾತಾಡು, ಸ್ಲೋ ಆಗಿ, ಹಿತಪೂರ್ವಕವಾಗಿ ಮಾತಾಡು, ಹಿತಪೂರ್ವಕವಾಗಿ ಕೆಲಸ ಮಾಡು, ಒಳಗಿನ ಹೃದಯಪೂರ್ವಕವಾಗಿ ಇಂಟೆನ್ಷನ್ ಚೆನ್ನಾಗಿರ್ಲಿ, ಚೆನ್ನಾಗಿ ಅರ್ಥ ಮಾಡ್ಕೊ ಜಗತ್ತನ್ನ, ನಿನ್ನನ್ನು ನೀನು, ಮತ್ತೆ ಜೀವನ ಶೈಲಿಯನ್ನ ಚಂದನ ಜೀವನ ಶೈಲಿ ಇಟ್ಕೋ. ಬಾ, ಆರಾಮಾಗಿ ಕುಂತ್ಕೋ, ಎಲ್ಲರ ಜೊತೆಗೆ ಊಟ ಮಾಡು, ಎಲ್ಲರ ಜೊತೆಗೆ ಎದ್ದೇಳು, ಎಲ್ಲರ ಜೊತೆಗೆ ಆಡು, ನಗು. ಇದು ಜೀವನ ಶೈಲಿ. 6ನೇದದ ನೋಡು, ಬಹಳ ಚೆನ್ನಾಗಿ, ರೈಟ್ ಎಫರ್ಟ್. ರೈಟ್ ಎಫರ್ಟ್. ಕಷ್ಟಪಡಾಕತ್ತೇನ್ರಿ ಅವ, ಭಾಳ ಕಷ್ಟಪಡಾಕತ್ತೇನ್ರಿ. ಎದಕ್ಕೆ ಅಂದ್ರೆ ಕಷ್ಟಪಟ್ರೆ ಸುಖ ಸಿಗ್ತೈತಿ ಅಂತ ನಾವ್ ಹೇಳೋಣ. ಇದನ್ನ ಕಷ್ಟಪಟ್ರೆ ಕಷ್ಟ ಸಿಗ್ತೈತಿ, ಸುಖ ಪಟ್ರೆ ಸುಖ ಸಿಗ್ತೈತಿ. ನಾವ್ ಹೇಳೋಣಂತ ಕಷ್ಟಪಟ್ರೆ ಮುಂದೆ ಸುಖ ಸಿಗ್ತೈತಿ ಅಂತ. ಅದಕ್ಕೆ ಈಗ ಕಷ್ಟಪಡಾಕತ್ತೇವೆ. ನೋ. ರೈಟ್ ಎಫರ್ಟ್ ಅಂದ್ರೆ ಸರಿಯಾದ, ಇದೇನದು ಕ್ಷಮತೆ. ಎಫರ್ಟ್ ಏನಂತಾರೆ ಕನ್ನಡದಾಗ? ಹೌದಲ್ಲ, ಏನೋ ಒಟ್ಟು ಸರಿಯಾದ ಎಫರ್ಟ್. ಯೋಚನೆ ಮಾಡು, ನಾ ಯಾವುದನ್ನ ಮಾಡಿದ್ರೆ ಅದು ಸರಿಯಾದ ಡೈರೆಕ್ಷನ್ ಒಳಗಡೆ ಉಂಟದ, ಮಾಡು. ರೈಟ್ ಎಫರ್ಟ್. ಅದಕ್ಕೆ ರೈಟ್ ಎಫರ್ಟ್ಸಿಗೆ ವ್ಯಾಯಾಮಗಳನ್ನ ಮಾಡು, ಯೋಗಾಸನಗಳನ್ನ ಮಾಡು, ವಾಕಿಂಗ್ ಮಾಡು, ಜಾಗಿಂಗ್ ಮಾಡು, ಎದ್ದು ಅಡ್ಡಾಡು, ತಿರುಗಾಡು, ಸೇವೆ ಮಾಡು. ಬೇರೆ ಬೇರೆ ಏನ್ ವೃದ್ಧರಿರ್ತಾರ, ರೋಗಿಗಳಿರ್ತಾರ, ಅವ್ರ ಸೇವೆ ಮಾಡು. ರೈಟ್ ಎಫರ್ಟ್. 7ನೇದದ ರೈಟ್ ಮೈಂಡ್ಫುಲ್ನೆಸ್. ರೈಟ್ ಮೈಂಡ್ಫುಲ್ನೆಸ್. ಇದು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತ, ಫುಲ್ನೆಸ್. ಬಟ್ ನೀ 6 ಕಾರನ್ನು ಅಚೀವ್ ಮಾಡಿದ್ದಿ ಅಂದ್ರ ನಿನಗೆ ರೈಟ್ ಮೈಂಡ್ಫುಲ್ನೆಸ್ ಸಿಗ್ತದೆ. ರೈಟ್ ಮೈಂಡ್ಫುಲ್ನೆಸ್ ಅಂತಂದ್ರ ಒಂದ್ 5 ನಿಮಿಷ ಕಣ್ಣು ಮುಚ್ಕೊಂಡು ನೀ ಸುಮ್ ಕುಂತಿ ಅಂತಂದ್ರ ಆನಂದ ಸಿಗ್ಬೇಕು.
ಗೊಂದಲಗಳಿರಬಾರ್ದು. ಅದೇ ಈ 7ನೇ ಮಾರ್ಗ ಏನೈತಲ್ಲ, ರೈಟ್ ಮೈಂಡ್ಫುಲ್ನೆಸ್ ಐತಲ್ಲ, ಇವಿಷ್ಟನ್ನು ಅಚೀವ್ ಮಾಡಿದೆ ಅಂದ್ರೆ ಇದು ತಾನಾಗೆ ಬರ್ತೈತಿ. ಮೆಡಿಟೇಷನ್ ಮಾಡು, ದಿನಕ್ಕೊಂದು 10-15 ನಿಮಿಷ ಮೆಡಿಟೇಷನ್ ಮಾಡು, 1 ತಾಸು ಮಾಡು, ಆರಾಮಾಗಿರು. ರೈಟ್ ಮೈಂಡ್ಫುಲ್ನೆಸ್. 8ನೇದ್ದು ರೈಟ್ ಕಾನ್ಸಂಟ್ರೇಷನ್. ರೈಟ್ ಕಾನ್ಸಂಟ್ರೇಷನ್, ಧ್ಯಾನ ಮಾಡು, ಸರಿಯಾದ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡು. ನಿನಗೆ ಏನ್ ಬೇಕು ಅನ್ನೋದನ್ನ ಫೋಕಸ್ ಮಾಡು, ಅದರ ಮೇಲೆ ನೀನು ಕಾನ್ಸಂಟ್ರೇಟ್ ಮಾಡು. ಸುಮ್ಮನೆ ಎರ್ರಾಬಿರಿ ಈ ಕಡೆಗೆ ಆ ಕಡೆ ಒಂದಿಷ್ಟು ಇದು ಒಂದಿಷ್ಟು ಅದು ಒಂದಿಷ್ಟು ಇದು ಮಾಡಬೇಡ. ಆರಾಮಾಗಿ ರೈಟ್ ಕಾನ್ಸಂಟ್ರೇಟ್. ಈ ರೈಟ್ ಮೈಂಡ್ಫುಲ್ನೆಸ್ ಅಂಡ್ ರೈಟ್ ಕಾನ್ಸಂಟ್ರೇಷನ್ ಈಸ್ ದ ಔಟ್ಪುಟ್ ಆಫ್ ದೀಸ್ 6 ಮಾರ್ಗಾಸ್. ಅಷ್ಟಾಯ್ತಾ? ದೇರ್ ಫೋರ್ ಇವನು ಬಿಟ್ಟಿ ಅಂತಂದ್ರೆ ಏನ್ ಬರ್ತೀವಿ? ರಾಂಗ್ ಅಂಡರ್ಸ್ಟ್ಯಾಂಡಿಂಗ್, ರಾಂಗ್ ಇಂಟೆನ್ಷನ್, ರಾಂಗ್ ಸ್ಪೀಚ್, ರಾಂಗ್ ಆಕ್ಷನ್, ರಾಂಗ್ ಲೈವ್ಲಿಹುಡ್, ರಾಂಗ್ ಎಫರ್ಟ್, ರಾಂಗ್ ಮೈಂಡ್ಫುಲ್ನೆಸ್, ರಾಂಗ್ ಕಾನ್ಸಂಟ್ರೇಷನ್. These 8 wrongs will give you, these are the food for dukkha, food for dukkha. And these right 8 fold rights are food for ಎನ್ಲೈಟನ್ಮೆಂಟ್. ಮಗೆ 4 ಸತ್ಯಗಳು ಮುಗಿದವು. ಎಷ್ಟು ಚಂದದಲ್ಲ. 1ನೇ ಸತ್ಯ, ದುಃಖ ಯಾವಾಗಲೂ ಇರ್ತದ, ಚಿಂತೆ ಮಾಡಬೇಡ. ದುಃಖ ಐತೆ ಅಂತ ಚಿಂತೆ ಮಾಡಬೇಡ, ಅದು ಇರುತ್ತದ. 3 ರೀತಿಯೊಳ ದುಃಖಗಳದವ, ನೀ ಅವನ್ನ ಅವಾಯ್ಡ್ ಮಾಡಕ್ ಆಗಂಗಿಲ್ಲ. ಯಾವ್ದ್ಯಾವ್ದು ಅಂತಂದ್ರೆ ರೋಗ ಹತ್ಬೋದು, ನಿನಗ ಅತ್ತೆ ಹತ್ತದ, ಚಿಂತೆ ಮಾಡಬೇಡ. ನಿನಗೆ ಮುಪ್ಪು ಬರ್ತೈತಿ, ನೀ ಮುದುಕಾಗ್ತಿದೆ, ಕೂದಲು ಉದುರ್ತಾವ, ಏನು ಕೈ ಕಾಲೆಲ್ಲ ಸಣ್ಣವಾಗ್ತಾವ, ಚರ್ಮ ಸವಿತೈತಿ, ಅದ ಮುಖ ಬಾಡ್ತೈತಿ, ಬೆನ್ನು ಬಾಗ್ತೈತಿ, ಮುಪ್ಪು ಆಗ್ತೈತಿ, ನಿನಗೆ ಚಿಂತೆ ಮಾಡಬೇಡ. 3ನೇದು ಏನಂತ, ನಿನಗೆ ಸಾವು ಬರ್ತದ, ನಿನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಕೂಡ ಸಾಯ್ತಾರ. ನೀನು ಬಹಳ ಪ್ರೀತಿ ಮಾಡಿದವನು ಸಾಯ್ತಾನ, ನಿನ್ನ ಜೊತೆಗಿದ್ದವರು ಸಾಯ್ತಾರ, ಎಲ್ಲರೂ ಕೂಡ ಸತ್ಯ ಸಾಯ್ತಾರ. ಅದ್ರ ಮೇಲೆ ದುಃಖ ಬರ್ತದೆ. ಇವು 3 ಅವಾಯ್ಡ್ ಮಾಡಕ್ ಆಗಂಗಿಲ್ಲ, ಸುಮ್ಮಿದ್ದು ಬಿಡು ನೀ. 3ನೇದು ಇವನು ಬಿಟ್ಟು ಬೇರೆ ಯಾವ ದುಃಖ ಅದಾವಂದ್ರೆ ಅವ್ನು ನಿನ್ನುವವು, ಅವನು ಅವಾಯ್ಡ್ ಮಾಡವನ್ನ. ಅಜ್ಞಾನ ವಿಜ್ಞಾನ ಅವೇನಾದ್ರು ತೆಗಿಯವನ್ನ. ಇವು 3 ದುಃಖ ಅದಾವಂದ್ರೆ ಅವ್ ಚಿಂತೆ ಮಾಡಬೇಡ. 2ನೇದು ಏನಂದ್ರೆ ಫುಡ್ ಫಾರ್ ದುಃಖ. ಡಿಸೈರ್ ಜಾಸ್ತಿ, ಥಾಟ್ ಜಾಸ್ತಿ, ಥಿಂಕಿಂಗ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು, ಆಸೆ, ಗ್ರೀಡು ಮತ್ತೆ ಹೇಟ್ರೆಡ್, ಅಟ್ಯಾಚ್ಮೆಂಟ್, ಇಂಥವು ಏನಾರ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳನ್ನು ನೀ ಏನಾದ್ರು ಜಾಸ್ತಿ ನಿನ್ನ ಹತ್ರ ಇಟ್ಕೊಂಡಿದ್ದಿ, ಅಥವಾ ಈ ಲೋಭ ಮೋಹಗಳನ್ನು ಜಾಸ್ತಿ ಫುಲ್ಫಿಲ್ ಮಾಡ್ಕೊಂತೀನಿ ಅಂತ ಏನಾರು ಅನ್ಕೊಂಡಿದ್ದಿ ಅಂದ್ರೆ ದಟ್ ಈಸ್ ನೆವರ್ ಫುಲ್ಫಿಲ್ಲಿಂಗ್ ಅದಾವ. ದೀಸ್ ಆರ್ ದ ಫುಡ್ ಫಾರ್ ದುಃಖ. ಇದನ್ನ ಅರ್ಥ ಮಾಡ್ಕೊ. 3ನೇದದ ಎನ್ಲೈಟನ್ಮೆಂಟ್. ಜಾಗೃತಾವಸ್ಥೆ ಅಥವಾ ನಿರ್ವಾಣ, ಮುಕ್ತಿ, ಮೋಕ್ಷ, ಜೀವನ್ ಮುಕ್ತಿ. ಇದು ಪಾಸಿಬಲ್ ಐತಿ. ಹೇಳ್ತಾ ಇದು ಯಾವಾಗ ಬರ್ತದಂತ? ಓನ್ಲಿ ವೆನ್ ಯು ಲವ್ ಯು ವಿಲ್ ಗೆಟ್ ದಿಸ್ ಒನ್. ದ 4th one is ವೆರಿ 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 ಇಂಪಾರ್ಟೆಂಟ್. ಏನದು? 8 fold ಅಷ್ಟಾಂಗ ಮಾರ್ಗ. ಅಷ್ಟಾಂಗ ಮಾರ್ಗ ಒಂದು ಸ್ವಲ್ಪ ಚಂದಾಗಿ ಒಂದು ಚಾರ್ಟ್ ಮಾಡಿ ಹಾಕ್ಬಿಡು. ಬಹಳ ಚಿಂತೆ ಮಾಡ್ಬಿಡ, ಚಂದಾಗಿ ತಿಳ್ಕೊ. ಹೃದಯಪೂರ್ವಕವಾಗಿ ಇಂಟೆನ್ಷನ್ಸ್ ಚೆನ್ನಾಗಿರ್ಲಿ. ಬಾಯಿ ತೆಗೆದ್ರೆ ಜೇನಿನ ಮುತ್ತಿನಂತೆ ಬರಲಿ. ಹೌದಾ? ಸ್ಪೀಚ್ ಚೆನ್ನಾಗಿ ಮಾಡು, ತಿಳ್ಕೊಂಡು ಯೋಚನೆ ಮಾಡಿ ಮಾತಾಡು. ಚಲೋ ಕೆಲಸಗಳನ್ನ ಮಾಡು. ಚೆನ್ನಾಗಿರ್ತಕ್ಕಂಥ ದಿನಚರ್ಯನ್ನು ಒಂದು ಚಲೋ ಎಫರ್ಟ್ಗಳನ್ನು ಹಾಕು. ಮತ್ತು ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಮಾಡು, ಧ್ಯಾನ ಮಾಡು. ಇವುಗಳು 8 fold ಅಷ್ಟಾಂಗ ಮಾರ್ಗಗಳು. ಇಷ್ಟು ಮಾಡ್ಬಿಡು ಮರಯ, ನೀ ಆರಾಮಿರ್ತೀರಿ ಜೀವನದೊಳಗೆ. ಭಾಳ ಚಿಂತೆ ಮಾಡ್ಬೇಡ. ನೋಡು, ನನ್ನ ಈ ಲೋಗೋ ಏನೈತಿ ನೋಡಿದು, ಅಪೋ ದೀಪೋ ಭವ ಅಂದ್ರ ನಿನ್ನ ಜೀವನದ ದೀಪ ನೀನೇ. ಅಪೋ ದೀಪೋ ಭವ. ಬೇರೆದವ್ರದ್ದು ಬೆಳಕಿನಲ್ಲಿ ಬದುಕ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ. ನಿನ್ನ ಬೆಳಕೇ ನಿನ್ನ ಮಾರ್ಗದರ್ಶನ. ಒಂದು ದೀಪ ಹೊಂಟಿತ್ತಂತ, ಅದ ಒಂದು ದೀಪ ಎಲ್ಲಿ ಹೊಂಟಿತ್ತಂತ? ಒಂದು ದೀಪ ಹೊಂಟಿತ್ತಂತ. ಅದು ಇಲ್ಲಿ ಕುಂತ್ಕೊಂಡು ನೋಡಿತಂತ, ಯಪ್ಪ ಭಾಳ ಕತ್ಲೈತಲ್ಲೋ ಮರಯ, ಹೆಂಗ್ ಹೋಗ್ಬೇಕ್ ನಾ ಅಂತ ಯೋಚನೆ ಮಾಡಿತಂತ. ತಪ್ಪಲ್ಲ ಅದು? ದೀಪ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾಗೈತಿ, ಅದ್ರ ಮಿಡಲ್ ಏನೈತಿ? ಇಲ್ಲಿ ಕತ್ಲೈತಿ. ಈ ದೀಪ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾಗೈತಿ, ಮಿಡಲ್ ಏನೈತಿ? ಕತ್ಲೈತಿ. ಅದಕ್ಕೂ ಈ ಚಿಂತೆ ಮಾಡ್ಕೊಂತ ಕುಂತಿತ್ತಂತದ ಅಲ್ಲೇ. ಏನ್ ಮಾಡ್ಲೋ ಮರಯ, ಕತ್ಲೈತಿ, ನಾನ್ ನೋಡಿದ್ರೆ ಅಲ್ಲಿಗೆ ಹೋಗ್ಬೇಕು, ನಾನ್ ನೋಡಿದ್ರೆ ಇಲ್ಲಿಗೆ ಹೋಗ್ಬೇಕು, ಇಲ್ಲಿ ನೋಡಿದ್ರೆ ಕತ್ಲೈತಿ, ನಾನು ಇಲ್ಲಿದ್ದೀನಿ, ಕತ್ಲ ದಾಟಿ ಹೆಂಗ್ ಹೋಗ್ಲಿ, ಅಂಜಿಕ್ ಬರ್ತದ ಅನ್ಕೊಂತ ಕುಂತಿತ್ತಂತದ. ತಪ್ಪಲ್ಲ? ಯಾಕ? ದೀಪ ಹೆಂಗೆಂಗ ಮುಂದಕ್ಕೆ ಹೋಗುತ್ತಲ್ಲ ಹಂಗಂಗ ದಾರಿ ಕಾಣ್ತದ. ಅಪೋ ದೀಪೋ ಭವ. ನಿನ್ನ ಮಾರ್ಗಕ್ಕೆ, ನಿನ್ನ ಜೀವನಕ್ಕೆ ನೀನೇ
ದಾರಿ ತೋರಿಸಿ. ಓ ಬೇರೆದವ್ರ ಮೇಲೆ ಡಿಪೆಂಡ್ ಆಗಬೇಡ, ನೀನೇ ದೀಪ, ನೀನೇ ಮಾರ್ಗ, ನೀನೇ ಎಲ್ಲ. ಅಪೋ ದೀಪೋ ಭವ. ನೀನಿದ್ದಲ್ಲಿ ಕತ್ತಲಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಕತ್ಲೈತೆ ಅಂದ್ರೆ ಹೋಗು, ಅದು ಸರಿತದ. ಅರ್ಥ? ಅಪೋ ದೀಪೋ ಭವ. ಇನ್ನೂ ಬುದ್ಧನ ಫಿಲಾಸಫಿಗಳು ಚೆನ್ನಾಗಿದಾವ. ಭಾಳ ಸೈಲೆಂಟಾಗಿ ನಾನು ಹೇಳ್ತಾ ಹೋಗ್ತೀನಿ, ನಾನು ಅಳವಡಿಸಿಕೊಂಡಿದ್ದೀನಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಅಂದ್ರೆ ಸಿಂಪಲ್ ಇರ್ತಾವ. ಇಂಥ ಒಂದಿಷ್ಟು ಹೇಳ್ತಾ ಇರ್ತೀನಿ ಅವಾಗ ಅವಾಗ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಕಮೆಂಟ್ ಮಾಡ್ರಿ ಅಂತ ನಾನು ನಿಮಗೆ ಫೋರ್ಸ್ ಮಾಡಲ್ಲ. ಇದನ್ನ ಅಳವಡಿಸಿಕೊಳ್ರಿ. ಅಳವಡಿಸಿಕೊಂಡು ಒಂದಿಷ್ಟು ದಿನ ಪ್ರಾಕ್ಟೀಸ್ ಮಾಡ್ರಿ. ಪ್ರಾಕ್ಟೀಸ್ ಮಾಡಿ ಕಮೆಂಟ್ ಬಾಕ್ಸ್ ಒಳಗೆ ಬರ್ರಿ. ಅದನ್ನು ನೋಡಿದವನಿಗಾರು ಖುಷಿ ಆಗ್ತದ, ನಿಮಗೂ ಖುಷಿ ಆಗ್ತದ. ದಟ್ ಈಸ್ ದ ಸ್ಪ್ರೆಡ್ ಆಫ್ ಲವ್, ದಟ್ ಈಸ್ ದ ಸ್ಪ್ರೆಡ್ ಆಫ್ ಎನ್ಲೈಟನ್ಮೆಂಟ್. ಇವತ್ತಿನ ಕ್ವಶನ್ ನೋಡಪ್ಪ, ಒಂದೇ ಹೇಳ್ತೀನಿ. ವಾಟ್ ಈಸ್ ದ ಸೈನ್ ಆಫ್ ಎನ್ಲೈಟನ್ಡ್ ಪರ್ಸನ್? ವಾಟ್ ಈಸ್ ದ ಸೈನ್ ಆಫ್ enlightened person? Answer. He loves everyone. Okay. Over. Good night.